ವೆಲ್ಕಮ್ ಟು ಸುಮಗಿರಿ ಜಾಬ್ಸ್. ಇದು 108ನೇ ವಿಡಿಯೋ ಸುಮಗಿರಿ ಜಾಬ್ಸಲ್ಲಿ. ಓಕೆ, ಸೊ ಆಲ್ರೆಡಿ ನಾನು 107 ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಸೊ SSLC PUC ITI ಕ್ವಾಲಿಫಿಕೇಷನ್ ಜಾಬ್ಸನ್ನು ನಾನು ಸುಮಗಿರಿ ಜಾಬ್ಸಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಒಂದು ಚಾನಲಲ್ಲಿ. ನೆಕ್ಸ್ಟ್ ಇನ್ನೊಂದು ಚಾನಲ್ ಸುಮಗಿರಿ ಡಿಗ್ರಿ ಜಾಬ್ಸ್ ಅಂತ. ಸೊ ಅದರಲ್ಲಿ ನಾನು ಡಿಗ್ರಿ ಮೇಲಿನ ಜಾಬ್ಸನ್ನು ಅಪ್ಲೋಡ್ ಮಾಡ್ತೀನಿ. ಓಕೆ, ಸೊ ಎರಡೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಸೊ ಡೈಲಿ ನಾನು ಜಾಬ್ ವಿಡಿಯೋನ ಹಾಕ್ತೀನಿ. ಸೊ ಡೈಲಿ ನೀವು ಎರಡೂ ಚಾನಲ್ನ ಚೆಕ್ ಮಾಡಿ. ಓಕೆ, ಸೊ ಎರಡೂ ಚಾನಲ್ನ ಚೆಕ್ ಮಾಡಿ ಕಾಲ್ ಮಾಡಿ. ಓಕೆ, ಸೊ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹಾಗೆ ಡಾಟಾ ಎಂಟ್ರಿ ಜಾಬ್ನ ಕೇಳ್ತಾ ಇದ್ರು, ಮತ್ತು ಕೇರ್ ಟೇಕರ್ ಜಾಬ್ನ ಕೇಳ್ತಾ ಇದ್ರು. ಸೊ ಅದನ್ನು ಈ ವಿಡಿಯೋದಲ್ಲಿ ಹಾಕಿದ್ದೀನಿ. ಸೊ ಪೇಷನ್ಸಿಂದ ಫುಲ್ ವಿಡಿಯೋನ ನೋಡಿ, ಆಯಿತಾ. ಹಾಗೆ ಅಕೌಂಟೆಂಟ್, ಸೂಪರ್ವೈಸರ್ ಮತ್ತು ಇಂಜಿನಿಯರಿಂಗ್ ಜಾಬ್ಸ್ ಅದನ್ನು ನಾನು ಸುಮಗಿರಿ ಡಿಗ್ರಿ ಜಾಬ್ಸಲ್ಲಿ ಹಾಕಿದ್ದೀನಿ. ಸೊ ಎರಡು ಚಾನಲ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಸೊ ಅದನ್ನು ಕೂಡ ನೋಡಿ, ಆಯಿತಾ. ಹಾಗೆ ನೀವು ಯಾವ ಥರ ಜಾಬ್ನ ಸರ್ಚ್ ಮಾಡ್ತಿದ್ದೀರಾ ಅಂಥೇಳಿ ಕಮೆಂಟ್ ಮಾಡಿ. ಸೊ ಕಮೆಂಟ್ ಮಾಡೋದ್ರ ಜೊತೆಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋ ಹಾಕಿದಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸೊ ನೀವು ಆವಾಗ ಬಂದು ನೋಡ್ಬೋದು. ಓಕೆ, ಸೊ ನೀವು ಹೇಳಿದ ಜಾಬ್. ಓಕೆ, ಸೊ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸಬರಾಗಿದ್ದರೆ. ಸೊ ಡೈಲಿ ಜಾಬ್ ವಿಡಿಯೋ ಬರುತ್ತೆ. ಸೊ ಆದಷ್ಟು ಬೇಗ ಕಾಲ್ ಮಾಡಿ, ಆಯಿತಾ. ನೋಡಿ, ಪಾರ್ಟ್ ಟೈಮ್ ಮತ್ತು ಫುಲ್ ಟೈಮ್ ಜಾಬ್ಸ್ ಕೇಳಿದರು. SSLC ಆ್ಯಂಡ್ ಎಬೋವ್ ಅಂತ ಹೇಳಿದ್ದಾರೆ. ಸೊ ಉತ್ತಮ ಆದಾಯ ಪ್ಲಸ್ ಅಲೋವೆನ್ಸಸ್ ಮತ್ತು ಫ್ರೀ ಟ್ರೈನಿಂಗ್ ಅಂತ ಹೇಳಿದ್ದಾರೆ. ಸೊ ಆದಷ್ಟು ಬೇಗ ಕಾಲ್ ಮಾಡಿ, ಆಯಿತಾ. ನೋಡಿ, ಆಫೀಸರ್ ಸ್ಟಾಫ್ ಬೇಕು, ಮೆನ್ ಮತ್ತು ವುಮನ್. SSLC PUC ಯಾರ್ದೆಲ್ಲ ಆಗಿದೆ. ಸೊ ಆದಷ್ಟು ಬೇಗ ಕಾಲ್ ಮಾಡಿ. ಹಾಗೆ ಡಿಗ್ರಿ ಮೇಲಿನ ಜಾಬ್ ಯಾರಾದರೂ ನೋಡ್ತಾ ಇದ್ದರೆ ಸೊ ಅವರು ಸುಮಗಿರಿ ಡಿಗ್ರಿ ಜಾಬ್ಸನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಸೊ ಪ್ಲೀಸ್ ಈ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡವರು ಸುಮಗಿರಿ ಡಿಗ್ರಿ ಜಾಬ್ಸನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಲಿಲ್ಲ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎರಡೂ ಚಾನಲ್ನ. ಹಾಗೆ ಎರಡೂ ಚಾನಲಲ್ಲಿ ನಾನು ಜಾಬ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಸೊ ಡೈಲಿ ನೋಡಿ, ಆಯಿತಾ. ಆಫೀಸರ್ ಸ್ಟಾಫ್ ಬೇಕು, SSLC ಅಥವಾ PUC ಆದವರು, ಒಳ್ಳೆ ಸ್ಯಾಲ್ರಿ ಉಂಟು. ಸೊ ನಂಬರ್ ಇದೆ, ಕಾಲ್ ಮಾಡಿ, ಆಯಿತಾ. ಎಲ್ಲ ಡೀಟೇಲ್ನ ಕೇಳ್ಕೊಳ್ಳಿ. ಓಕೆ, ನೋಡಿ, ವರ್ಕ್ ಫ್ರಮ್ ಹೋಮ್ ಜಾಬ್ಸ್ ಇದೆ. ಸೊ ಬಿಸ್ನೆಸ್ ಆಪರ್ಚುನಿಟಿ ಅಂತ ಕೊಟ್ಟಿದ್ದಾರೆ. ಸೊ ಎಲ್ಲ ಡೀಟೇಲ್ನ ನೀವು ಕಾಲ್ ಮಾಡಿ ಕೇಳಿ, ಆಯಿತಾ. ನೋಡಿ, ಕೇರ್ ಟೇಕರ್ ಜಾಬ್ ಇದ್ದರೆ ಹೇಳಿ ಅಂತ ಹೇಳಿದರು. ಸೊ ಇಲ್ಲಿ ಜಾಬ್ ಇದೆ. ಸೊ 2 ನಂಬರ್ ಕೊಟ್ಟಿದ್ದಾರೆ, ಕಾಲ್ ಮಾಡಿ, ಆಯಿತಾ. ಸೊ ಇನ್ನೊಂದು ಕಡೆ ಇದೆ. ಸೊ ಆಮೇಲೆ ನೋಡ್ತೀನಿ, ಆಯಿತಾ. ನೋಡಿ, ಬಜಾಜ್ ಡೀಲರ್ಶಿಪ್ ಇಲ್ಲಿ ಸೇಲ್ಸ್ ಎಕ್ಸಿಕ್ಯೂಟಿವ್ ಬೇಕು, 2 ಪೋಸ್ಟ್ ಉಂಟು. ಮತ್ತು 2 ಪೋಸ್ಟ್ ಉಂಟು. ಟೆಕ್ನಿಷಿಯನ್ 3 ಪೋಸ್ಟ್ ಉಂಟು. ಓಕೆ, ಸೊ PUC ಏನೇ ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಸ್ಪೆಸಿಫಿಕ್ ಆಗಿ ಡಿಗ್ರಿ ಜಾಬ್ಸನ್ನು ನಾನು ಸುಮಗಿರಿ ಡಿಗ್ರಿ ಜಾಬ್ಸಲ್ಲಿ ಅಪ್ಲೋಡ್ ಮಾಡ್ತೀನಿ. ಎಲ್ಲನೂ ನಾನು ಇದರಲ್ಲಿ ಹಾಕಿದರೆ ಮಿಕ್ಸಪ್ ಆಗುತ್ತೆ. ಸೊ ಹಾಗಾಗಿ, ಆಯಿತಾ. ಸೊ ಆದಷ್ಟು ಬೇಗ ಕಾಲ್ ಮಾಡಿ, ಆಯಿತಾ. ಹುಬ್ಳಿ ಮತ್ತು ಧಾರವಾಡದಲ್ಲಿರುವಂಥ ವೇಕೆನ್ಸಿ ಇದು. ಸೊ ಅಟ್ರಾಕ್ಟಿವ್ ಸ್ಯಾಲರಿ ಪ್ಲಸ್ ಇನ್ಸೆಂಟಿವ್ ಪ್ಲಸ್ PF ESI ಅಂತ ಕೊಟ್ಟಿದ್ದಾರೆ. ಸೊ ನಂಬರ್ ಇದೆ, ಕಾಲ್ ಮಾಡಿ. ನೋಡಿ, ಕಾಲೇಜ್ ಹಾಸ್ಟೆಲ್ ಬೆಸ್ಸಲ್ಲಿ ಸ್ಟಾಫ್ ಬೇಕು. ಸೊ ಎಕ್ಸ್ಪೀರಿಯನ್ಸ್ಡ್ ಕುಕ್, ಫಿಮೇಲ್ ಫುಡ್ ಸರ್ವಿಸ್ ಸ್ಟಾಫ್ ಅಂತ ಕೊಟ್ಟಿದ್ದಾರೆ. ಸೊ ಮಂಗಳೂರಲ್ಲಿರುವಂಥ ವೇಕೆನ್ಸಿ ಇದು. ಸೊ ಆದಷ್ಟು ಬೇಗ ಕಾಲ್ ಮಾಡಿ. MNC ಆಫೀಸರ್ ಸ್ಟಾಫ್. ಸೊ ಇಲ್ಲಿ PUC ITI ಆದವರು, ಎನಿ ಡಿಗ್ರಿ ಆದವರು. ಸೊ ಆದಷ್ಟು ಬೇಗ ಕಾಲ್ ಮಾಡಿ. ತುಂಬ ಪೋಸ್ಟ್ ಇಲ್ಲಿ ಇದೆ, ಆಯಿತಾ. ಸೊ ಇದನ್ನು ನಾನು ಹಿಂದಿನ ವಿಡಿಯೋಸಲ್ಲೂ ಹೇಳಿದ್ದೀನಿ. ಸೊ ಇದರಲ್ಲಿ ಹೇಳ್ತಿದ್ದಾರೆ ಅಂದರೆ ಇನ್ನೂ ವೇಕೆನ್ಸಿ ಉಂಟು ಅಂತ, ಆಯಿತಾ. ಸೊ ರಿಪೀಟ್ ಹೇಳ್ತಿದ್ದಾರೆ ಅಂತ ಅನ್ಕೋಬೇಡಿ, ಆಯಿತಾ. ಸೊ ನಂಬರ್ ಇದೆ, ಕಾಲ್ ಮಾಡಿ. ನೋಡಿ, ಡ್ರೈವರ್ ಬೇಕು. ಓಕೆ, ಸೊ JCP ಆಪರೇಟರ್ ಕೂಡ ಬೇಕು. ಸೊ ಇಷ್ಟೆಲ್ಲ ಜಾಬ್ಸ್ ಇದೆ, ಆದಷ್ಟು ಬೇಗ ಕಾಲ್ ಮಾಡಿ. ನಂಬರ್ ಉಂಟು. ಹೌಸ್ ಕೀಪಿಂಗ್ ಸ್ಟಾಫ್. ಓಕೆ, ಸೊ ಮನೆಯಲ್ಲಿ ಮನೆ ಕೆಲಸ ಮಾಡಲಿಕ್ಕೆ. ಓಕೆ, ಸೊ ಬೆಂಗಳೂರಲ್ಲಿರುವಂಥ ವೇಕೆನ್ಸಿ ಇದು. ಸೊ 2 ನಂಬರ್ ಕೊಟ್ಟಿದ್ದಾರೆ, ಕಾಲ್ ಮಾಡಿ, ಆಯಿತಾ. ಇನ್ನೊಂದು ಕಡೆ ವರ್ಕ್ ಫ್ರಮ್ ಹೋಮ್ ಜಾಬ್ಸ್ ಇದೆ. ಸೊ ವರ್ಕ್ ಫ್ರಮ್ ಹೋಮ್ ಜಾಬ್ಸ್ ಇದ್ರೆ ಹೇಳಿ ಅಂತ ಹೇಳ್ತಾರೆ. ಬಟ್ ಚಾನಲೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ. ನಾನು ವಿಡಿಯೋ ಹಾಕಿದಾಗ ಅವರಿಗೆ ನೋಟಿಫಿಕೇಶನ್ ಹೋಗಲ್ಲ. ಓಕೆ, ಸೊ ಕಮೆಂಟ್ ಮಾಡೋದ್ರ ಜೊತೆಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆಯಿತಾ. ಸೊ ಬನ್ನಿ, ನೆಕ್ಸ್ಟ್ 20,000 to 25,000 ಸ್ಯಾಲ್ರಿ ಉಂಟು. ಸೊ ಕಾಲ್ ಮಾಡಿ. ನೋಡಿ, ಬೇಸಿಕ್ ಕಂಪ್ಯೂಟರ್ ನಾಲೆಜ್ ಇರುವವರು. ಓಕೆ, ಕಸ್ಟಮರ್ ಸಪೋರ್ಟ್ ಆ್ಯಂಡ್ ಆನ್ಲೈನ್ ಆರ್ಡರ್ ಹ್ಯಾಂಡ್ಲಿಂಗ್ ಎಕ್ಸಿಕ್ಯೂಟಿವ್ ಅಂತ. ಸೊ ಇದಕ್ಕೆ ಬೇಸಿಕ್ ಕಂಪ್ಯೂಟರ್ ನಾಲೆಜ್ ಇರುವವರು, ಕಮ್ಯುನಿಕೇಷನ್ ಸ್ಕಿಲ್ ಅಂತ ಕೊಟ್ಟಿದ್ದಾರೆ. ಇಂಗ್ಲೀಷ್, ಕನ್ನಡ, ಹಿಂದಿ, ತಮಿಳು ಪ್ರಿಫರ್ಡ್ ಅಂತ ಕೊಟ್ಟಿದ್ದಾರೆ. ಸೊ ಆದಷ್ಟು ಬೇಗ ಕಾಲ್ ಮಾಡಿ. ಬೆಂಗಳೂರಲ್ಲಿರುವಂಥ ವೇಕೆನ್ಸಿ ಇದು. ಸೊ ಹೆಲ್ತ್ ಇನ್ಶೂರೆನ್ಸ್ ಮತ್ತು ಸೆಲ್ ಫೋನ್ ರಿಯಂಬರ್ಸ್ಮೆಂಟ್ ಮತ್ತು ಲೈಫ್ ಇನ್ಶೂರೆನ್ಸ್ ಕೂಡ ಉಂಟು. ಸೊ ಈ ಥರ ಬೆನಿಫಿಟ್ಸ್ ಕೂಡ ಉಂಟು. ಸೊ ನಿಮ್ಮ ಒಂದು ರೆಸ್ಯೂಮಿನ ಈ ಒಂದು ಇಮೇಲ್ ಐಡಿಗೆ ಕಳಿಸಿ, ಆಯಿತಾ. ಕಸ್ಟಮರ್ ಕಾಲ್ಸ್ ಆ್ಯಂಡ್ ವಾಟ್ಸಪ್ ಎಂಕ್ವೈರಿ ಹ್ಯಾಂಡಲ್ ಮಾಡಬೇಕು ಅಂತ. ಸೊ ಈ ಥರ ಎಲ್ಲ ಒಂದು ಜಾಬಲ್ಲಿ ಕೆಲಸ ಇರುತ್ತೆ. ಓಕೆ, ಆನ್ಲೈನ್ ಆರ್ಡರ್ ಮ್ಯಾನೇಜ್ ಮಾಡಬೇಕು ಅಂತ. ಪ್ರಾಡಕ್ಟನ್ನು ಆನ್ಲೈನ್ ಪ್ಲ್ಯಾಟ್ಫಾರ್ಮ್ನಲ್ಲಿ ಅಪ್ಲೋಡ್ ಮಾಡಬೇಕು. ಸೊ ಈ ಥರ ಎಲ್ಲ ಜಾಬ್ಸ್ ಇರುತ್ತೆ ಅಲ್ಲಿ. ಓಕೆ, ಸೊ ಆದಷ್ಟು ಬೇಗ ಈ ನಂಬರಿಗೆ ಕಾಲ್ ಮಾಡಿ. ಓಕೆ, ಸೊ ಕಸ್ಟಮರ್ ಸಪೋರ್ಟ್ ಆ್ಯಂಡ್ ಆನ್ಲೈನ್ ಆರ್ಡರ್ ಹ್ಯಾಂಡ್ಲಿಂಗ್ ಜಾಬ್ಸ್ ಅಂತ. ಓಕೆ, ಸೊ ಅಷ್ಟು ಬೇಗ ಕಾಲ್ ಮಾಡಿ. ಎಲ್ಲನೂ ಡೀಟೇಲಾಗಿ ನೋಡ್ಕೊಳ್ಳಿ, ಆಯಿತಾ. ಸೊ ನೋಡಿ, 7th ಮೇಲೆ ಜಾಬ್ ಇದೆ. ಸೊ ಅದನ್ನು ನಾನು ಆಮೇಲೆ ತೋರಿಸ್ತೀನಿ. ಓಕೆ, ಸೊ ಲೆಸ್ ದೆನ್ SSLC ಕ್ವಾಲಿಫಿಕೇಷನ್ ಇದು. ಇಲ್ಲಿ ಪ್ಯಾಕರ್ಸ್ ಬೇಕು ಮತ್ತು ಪಿಕ್ಕರ್ಸ್ ಬೇಕು. ಓಕೆ, ಮತ್ತು ಡಾಟಾ ಎಂಟ್ರಿ ಜಾಬ್ಸ್. ಓಕೆ, ಸೊ ಅದನ್ನು ನಾನು ಆಮೇಲೆ ತೋರಿಸ್ತೀನಿ, ಆಯಿತಾ. ಇದರಲ್ಲಿ ಕೂಡ ಉಂಟು. ಸೊ ನೋಡಿ, ಆಯಿತಾ. ಆಮೇಲೆ ನಾನು ಯಾವ ಥರ ಅಪ್ಲಿಕೇಶನ್ ಹಾಕೋದು ಅದನ್ನು ನಾನು ಆಮೇಲೆ ಹೇಳ್ತೀನಿ, ಆಯಿತಾ. ನೋಡಿ, ವೆಜ್ ರೆಸ್ಟೋರೆಂಟಲ್ಲಿ ಕ್ಯಾಪ್ಟನ್ ಬೇಕು, ಸ್ಟೋರ್ ಕೀಪರ್, ಹೌಸ್ ಕೀಪಿಂಗ್, ಕ್ಲೀನಿಂಗ್ ಸ್ಟಾಫ್, ಬಾಯ್ಸ್ ಆ್ಯಂಡ್ ಗರ್ಲ್ಸ್. ಓಕೆ, ಸೊ ಕಂಪ್ಯೂಟರ್ ನಾಲೆಜ್ ಇರಬೇಕು ಸ್ಟೋರ್ ಕೀಪರಿಗೆ ಅಂತ ಹೇಳಿದರೆ. ಮಂಗಳೂರಲ್ಲಿರುವಂಥ ವೇಕೆನ್ಸಿ ಇದೆ. ಫ್ರೀ ಅಕಾಮಿಡೇಷನ್, ಫ್ರೀ ಫುಡ್. ಸೊ ನಂಬರ್ ಕೊಟ್ಟಿದ್ದಾರೆ, ಕಾಲ್ ಮಾಡಿ.
ಓಕೆ, ಸೊ ಹುಡುಗ ಹುಡುಗಿಯರು ಅರ್ಜಿ ಸಲ್ಲಿಸಬಹುದು. ವೆಜ್ ರೆಸ್ಟೋರೆಂಟ್ ತಕ್ಷಣ ನೇಮಕಾತಿ ಅಂತ ಕೊಟ್ಟಿದ್ದಾರೆ. ಸೊ ಆದಷ್ಟು ಬೇಗ ಕಾಲ್ ಮಾಡಿ ಆಯಿತಾ. ಸೊ ಡಾಟಾ ಎಂಟ್ರಿ ಜಾಬಿಗೆ ಸೊ ಯಾವ ಥರ ಅಪ್ಲಿಕೇಶನ್ ಹಾಕೋದು ಅಂತ ನಾನು ಆಮೇಲೆ ಹೇಳ್ತೀನಿ. ಹಾಗೆ 7th ಆದವರಿಗೆ ಕೂಡ ಅಲ್ಲಿ ಜಾಬ್ ಇದೆ. ಸೊ ಅದನ್ನು ಕೂಡ ಯಾವ ಥರ ಅಪ್ಲಿಕೇಶನ್ ಹಾಕೋದು ಅಂತ ನಾನು ಹೇಳ್ತೀನಿ ಆಯಿತಾ. ಸೊ ಅದು ಲಿಂಕ್ನ ಯೂಸ್ ಮಾಡಿ ಹೇಳುವಂಥದ್ದು. ಸೊ ಆಮೇಲೆ ಹೇಳ್ತೀನಿ. ಓಕೆ, ನೋಡಿ, ದೋಸೆ ಮಾಡೋರು ಬೇಕು, ಚಾಟ್ಸ್ ಮೇಕರ್ ಬೇಕು, ಸಪ್ಲೈಯರ್ ಬೇಕು, ಅನುಭವ ಇದ್ದರೆ ಉತ್ತಮ ಅಂತ ಹೇಳಿದರೆ. ಸೊ ಆದಷ್ಟು ಬೇಗ ಕಾಲ್ ಮಾಡಿ. ಹೋಟೆಲ್ಗೆ ತಕ್ಷಣ ಸಿಬ್ಬಂದಿಗಳು ಬೇಕಾಗಿದ್ದಾರೆ ಅಂತ ಹೇಳಿದ್ದಾರೆ. ಇನ್ನೊಂದು ಕಡೆ ಹೌಸ್ ಮೇಡ್ ಬೇಕು. ಸೊ ಲೈವ್ ಇನ್ ಹೌಸ್ ಮೇಡ್ ಅಂತ ಕೊಟ್ಟಿದ್ದಾರೆ. 20 to 30 ಇಯರ್ಸ್. ಸೊ ಮನೆ ಕೆಲಸಕ್ಕೆ ಈ ಥರ ಎಲ್ಲ ಒಂದು ಕೆಲಸ ಇರುತ್ತೆ. ಓಕೆ, ಸೊ ಆದಷ್ಟು ಬೇಗ ಕಾಲ್ ಮಾಡಿ. ಹೋಟೆಲಲ್ಲಿ ಜ್ಯೂಸ್ ಮೇಕರ್ ಬೇಕು, ಕೌಂಟರ್ ಸ್ಟಾಫ್ ಅನುಭವ ಅಗತ್ಯ ಅಂತ ಹೇಳಿದರೆ ಮೂಡುಬಿದ್ರೆಯಲ್ಲಿ. ಸೊ 2 ನಂಬರ್ ಕೊಟ್ಟಿದ್ದಾರೆ, ಕಾಲ್ ಮಾಡಿ ಆಯಿತಾ. ಅಟೆಂಡರ್ ನೇಮಕಾತಿ ಅಂತ ಕೊಟ್ಟಿದ್ದಾರೆ. ನೋಡಿ, ಕುಕ್ ಮತ್ತು ಚೈಲ್ಡನ್ನು ಕೇರ್ ಮಾಡಲಿಕ್ಕೆ. ಸೊ ಕೇರ್ ಟೇಕರ್ ಜಾಬ್ ಇದ್ದರೆ ಹೇಳಿ ಅಂತ ಹೇಳಿದ್ರು. ಸೊ ಇಲ್ಲಿ 2 ಆಯಿತು. ಓಕೆ, ಸೊ ಎಲ್ಲನೂ ಕೂಡ ನಾನು ಹೇಳ್ತೀನಿ, ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕಾಯ್ತಾ. ಸೊ ಅಡುಗೆ ಮಾಡಲಿಕ್ಕೆ ಮತ್ತು ಚೈಲ್ಡನ್ನು ಕೇರ್ ಮಾಡಲಿಕ್ಕೆ. ಸೊ ತುಳು ಮಾತಾಡಲಿಕ್ಕೆ ಬಲ್ಲವರು ಅಂತ ಹೇಳಿದ್ದಾರೆ. ಮಂಗಳೂರಲ್ಲಿರುವಂಥ ವೇಕೆನ್ಸಿ ಇದು. ಸೊ ಎಲ್ಲನೂ ಕೂಡ ಡೀಟೇಲ್ ಆಗಿ ನೋಡ್ಕೊಳ್ಳಿ. ಮನೆಯಲ್ಲಿ ಉಳ್ಕೊಳ್ಳಿಕ್ಕೆ ವ್ಯವಸ್ಥೆ ಕೂಡ ಉಂಟಾಯ್ತಾ. ನೋಡಿ, ಮೊಬೈಲ್ ಕ್ಯಾಂಟೀನ್ ಅಂತ. ಸೊ ಇಲ್ಲಿ ಕುಕ್ ಬೇಕು. ಓಕೆ, ಸೊ ಮಂಗಳೂರಲ್ಲಿರುವಂಥ ವೇಕೆನ್ಸಿ. ಸೊ 1000 ಪರ್ ಡೇ ಅಂತ ಕೊಟ್ಟಿದ್ದಾರೆ. ಸೊ ಆದಷ್ಟು ಬೇಗ ಕಾಲ್ ಮಾಡಿ. ಸೊ ಅದು ಒಂದು ಕ್ಯಾಂಟೀನ್ ವರ್ಕ್ ಆಯಿತಾ. ಉಡುಪಿ ಫ್ಯಾಕ್ಟ್ರಿಯಲ್ಲಿ ಸೊ ಪ್ಯಾಕಿಂಗಿಗೆ ಸ್ಟಾಫ್ ಬೇಕು ಮತ್ತು ಹೆಲ್ಪರ್ ಬೇಕು. ಸೊ ಇದಕ್ಕೆಲ್ಲ ಕ್ವಾಲಿಫಿಕೇಷನನ್ನು ಮೆನ್ಷನ್ ಮಾಡಿರಲ್ಲ. ಸೊ ನಿಮ್ಮದೇನು 7th ಆದರೂ ಕೂಡ ನೀವು ಕಾಲ್ ಮಾಡಿ ಕೇಳ್ಬೋದು. ಓಕೆ, ಪ್ಯಾಕಿಂಗ್ ಸ್ಟಾಫ್ ಮತ್ತು ಹೆಲ್ಪರ್ ಗರ್ಲ್ಸ್. ಓಕೆ, ಸೊ ಉಡುಪಿಯಲ್ಲಿ. ಸೊ ಆದಷ್ಟು ಬೇಗ ಕಾಲ್ ಮಾಡಿ. ನೋಡಿ, ಹೋಮ್ ನರ್ಸ್ ಬೇಕು, ಹೋಮ್ ಮೈಡ್ ಬೇಕು. ಓಕೆ, ಸೊ ಆದಷ್ಟು ಬೇಗ ಕಾಲ್ ಮಾಡಿ. ಕೇರ್ಗೆ ಸ್ಟಾಫ್ ಕೂಡ ಬೇಕು. ಸೊ ಆದಷ್ಟು ಬೇಗ ಕಾಲ್ ಮಾಡಿ ಆಯಿತಾ. ಸೊ ನಂಬರ್ ಕೊಟ್ಟಿದ್ದಾರೆ. ನೆಕ್ಸ್ಟ್, ಹಾಸ್ಪಿಟಲ್ ಕ್ಯಾಂಟೀನಲ್ಲಿ ರೂಮ್ ಬಾಯ್ ಬೇಕು, ಕ್ಲೀನರ್ ಬೇಕು ಮತ್ತು ಹೆಲ್ಪರ್ ಬೇಕು. ಸೊ ಇದೆಲ್ಲ ಕ್ವಾಲಿಫಿಕೇಷನನ್ನು ಮೆನ್ಷನ್ ಮಾಡಿರಲ್ಲ. ಬಟ್ ನಿಮ್ದು ಯಾವುದೇ ಕ್ವಾಲಿಫಿಕೇಷನ್ ಆಗಿದ್ರು ಕೂಡ ನೀವು ಕಾಲ್ ಮಾಡಿ ಕೇಳಬೇಕು ಆಯಿತಾ. ನೆಕ್ಸ್ಟ್, ರಾಜಾಜಿನಗರ ಆರ್ಗನೈಜೇಷನ್. ಸೊ ಇಲ್ಲಿ ಸ್ಟಾಫ್ ಬೇಕು. ಸೊ 10th ಪಾಸ್ ಆದವರು ಅಂತ ಅವರೇ ಮೆನ್ಷನ್ ಮಾಡಿದ್ದಾರೆ. ಸೊ ಆದಷ್ಟು ಬೇಗ ಕಾಲ್ ಮಾಡಿ, ಯಾರದೆಲ್ಲ 10th ಪಾಸ್ ಆಗಿದೆ. ಓಕೆ, ಪಾರ್ಟ್ ಟೈಮ್, ಫುಲ್ ಟೈಮ್ ಸೊ ಜಾಬ್ಸ್ ಇದೆ ಇಲ್ಲಿ. ಸೊ ಆದಷ್ಟು ಬೇಗ ಕಾಲ್ ಮಾಡಿ ಆಯಿತಾ. ನಂಬರ್ ಕೊಟ್ಟಿದ್ದಾರೆ. ನೆಕ್ಸ್ಟ್, ಫುಲ್ ಡೀಟೇಲ್ನ ಕೇಳ್ಕೊಳ್ಳಿ. ವರ್ಕ್ ಫ್ರಮ್ ಹೋಮ್ ಜಾಬ್ಸ್ ಇದೆ. ಓಕೆ, ಸೊ ತುಂಬ ಕಡೆ ಜಾಬ್ಸ್ ಇರುತ್ತೆ ವರ್ಕ್ ಫ್ರಮ್ ಹೋಮ್. ಸೊ ನೀವೆಲ್ಲ ಡೀಟೇಲ್ನ ಕೇಳ್ಕೊಳ್ಳಿ. ಓಕೆ, ವ್ಯಾಪಾರಸ್ಥರು, ಗೃಹಿಣಿಯರು, ನಿವೃತ್ತರು, ವೈದ್ಯರು, ಶಿಕ್ಷಕರು ಹಾಗೂ ತೆರಿಗೆ ಸಲಹೆಗಾರರು ಅರ್ಜಿ ಸಲ್ಲಿಸಬಹುದು ಅಂತ ಹೇಳಿದ್ದಾರೆ. ಸೊ ಕಾಲ್ ಮಾಡಿ. ನೋಡಿ, ಕೇರ್ ಟೇಕರ್ ಬೇಕು ಇನ್ನೊಂದು ಕಡೆ. ಸೊ ಕೇರ್ ಟೇಕರ್ ಜಾಬ್ ಇದ್ದರೆ ಹೇಳಿ ಅಂತ ನನಗೆ ಕಮೆಂಟ್ ಬರ್ತಾ ಇತ್ತು. ಸೊ ಹಾಗಾಗಿ ಅದನ್ನು ಹಾಕಿದೆ. ಓಕೆ, ನೆಕ್ಸ್ಟ್ ನೋಡಿ, ಸೊ ಇಲ್ಲಿ ನೋಡಿ, ಸೇಲ್ಸ್ ಎಕ್ಸಿಕ್ಯೂಟಿವ್ ಬೇಕು. 2 ಪೋಸ್ಟ್ ಉಂಟು, PUC ಆದವರು. ಸೊ ಆದಷ್ಟು ಬೇಗ ಕಾಲ್ ಮಾಡಿ. ಇದು ಹುಬ್ಳಿ ಧಾರವಾಡದಲ್ಲಿರುವಂಥ ವೇಕೆನ್ಸಿ. ಓಕೆ, ಸೊ ಇಮೇಲ್ ID ಕೂಡ 2 ಕೊಟ್ಟಿದ್ದಾರೆ. ನಿಮ್ಮ ರೆಸ್ಯೂಮೆನ ಸೆಂಡ್ ಮಾಡಿ. ಓಕೆ, ಈಗ ಹೇಳ್ತೀನಿ ನೋಡಿ. ಲೆಸ್ ದೆನ್ SSLC ಕ್ವಾಲಿಫಿಕೇಷನ್ ಮತ್ತು ಡಾಟಾ ಎಂಟ್ರಿ ಜಾಬ್, ಇದನ್ನು ತುಂಬ ಜನ ಕೇಳ್ತಿದ್ರು. ಸೊ SSLC PUC ಆದವರಿಗೆ ನೀವು ಹೇಳ್ತೀರಿ, 7th ಆದವರಿಗೆ ನೀವು ಹೇಳಲ್ಲ ಅಂತ ಹೇಳ್ತಿದ್ರು. ನೋಡಿ, ಕೆಲವೊಂದಕ್ಕೆ ಕ್ವಾಲಿಫಿಕೇಷನನ್ನು ಮೆನ್ಷನ್ ಮಾಡಿರಲ್ಲ, ಹೆಲ್ಪರು ಈ ಥರ ಎಲ್ಲ ಜಾಬ್ಗೆ. ಸೊ ಅದನ್ನು ಕೂಡ ನೀವು ಕಾಲ್ ಮಾಡಿ ಕೇಳಿ. ಹಾಗೆ ನಾನು ಇಲ್ಲಿ ಸ್ಪೆಸಿಫಿಕ್ ಆಗಿ ಈ ಥರ ಒಂದು ಜಾಬ್ ಇದೆ. ಸೊ 7th ಆದವರು ಕೂಡ ಕಾಲ್ ಮಾಡ್ಬೋದು ಈ ಒಂದು ಜಾಬಿಗೆ ಅಂತ ನನಗೆ ಅನ್ನಿಸ್ತು. ಓಕೆ, ಸೊ ನಾನು ಅದನ್ನು ತೋರಿಸ್ತೀನಿ ಮತ್ತು ನೀವು ಕೂಡ ಅಪ್ಲಿಕೇಶನ್ ಹಾಕಿ. ಓಕೆ, ಸೊ ಡಾಟಾ ಎಂಟ್ರಿ ಮತ್ತು ಸೊ ಪ್ಯಾಕರ್ಸ್ ಮತ್ತು ಪಿಕ್ಕರ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಆ ಥರ ಒಂದು ಜಾಬ್ ಇದೆ. ಸೊ ಅದನ್ನು ನಾನು ತೋರಿಸ್ತೀನಿ. ಓಕೆ, ಸೊ ಯಾವ ಥರ ಅಪ್ಲಿಕೇಶನ್ ಹಾಕೋದು ಅಂತ ಹೇಳ್ತೀನಿ. ಸೊ ಫುಲ್ ವಿಡಿಯೋನ ನೋಡಿ. ಓಕೆ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಲಿಂಕ್ ಹಾಕಿರ್ತೀನಿ. ಓಕೆ, ಸೊ ಪ್ಯಾಕರ್ಸ್ ಮತ್ತು ಪಿಕ್ಕರ್ಸ್ ಅಂತ. ಸೊ ಅದರ ಕೆಳಗಡೆ ಒಂದು ಲಿಂಕ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ. ಓಕೆ, ಸೊ ಆ ಒಂದು ಲಿಂಕನ್ನು ನೀವು ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಓಕೆ, ಸೊ ಈ ಥರ ನೀವು ಸ್ಕ್ರೋಲ್ ಮಾಡ್ತಾ ಕೆಳಗೆ ಬಂದಾಗ ಸೊ ಇಲ್ಲಿದೆ ನೋಡಿ, ಪಿಕ್ಕರ್ಸ್ ಮತ್ತು ಪ್ಯಾಕರ್ಸ್ ಅಂತ. ಓಕೆ, ಸೊ ಇದು ಬೆಂಗಳೂರಲ್ಲಿರುವಂಥ ವೇಕೆನ್ಸಿ. ಸೊ ಫುಲ್ ಟೈಮ್ ಜಾಬ್ಸ್ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಇದು ಇಲ್ಲಿ ನೋಡಿ, ಜಸ್ಟ್ ಒಂದು ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡಿ, ಯಾವುದೇ ಕ್ವಾಲಿಫಿಕೇಷನನ್ನು ಮೆನ್ಷನ್ ಮಾಡಿಲ್ಲ. SSLC ಆಗಿರಬೇಕು, PUC ಆಗಿರಬೇಕು ಅಂತ ಹೇಳಿಲ್ಲ. ಬಟ್ ಅವ್ರು ಹೇಳಿರೋದು ಅದೇ, ಬೈಕ್ ಇರಬೇಕು ಅಂತ. ಓಕೆ, ಸೊ ಲೋಡ್ ಆ್ಯಂಡ್ ಅನ್ಲೋಡ್ ಗೊತ್ತಿರಬೇಕು. ಮತ್ತು ಅಸಿಸ್ಟೆಂಟ್ ಇನ್ಸ್ಟಾಲೇಷನ್ ಟೀಮ್ಸ್ ವಿತ್ ದ ಮೆಟೀರಿಯಲ್ ಹ್ಯಾಂಡ್ಲಿಂಗ್. ಸೊ ಮೆಟೀರಿಯಲನ್ನು ಹ್ಯಾಂಡಲ್ ಮಾಡೋದು ಮತ್ತು ಲೋಡ್ ಮಾಡೋದು, ಅನ್ಲೋಡ್ ಮಾಡೋದು. ಓಕೆ, ಸೊ ಈ ಥರ ಒಂದು ಜಾಬ್. ಇದಕ್ಕೆ 7th ಆದವರು ಕೂಡ ಅಪ್ಲೈ ಮಾಡ್ಬೋದು. ಓಕೆ, ಹೆಲ್ತ್ ಇನ್ಶೂರೆನ್ಸ್, ಲೀವ್ ಎನ್ಕ್ಯಾಶ್ಮೆಂಟ್, ಲೈಫ್ ಇನ್ಶೂರೆನ್ಸ್, ಪೇಯ್ಡ್ ಸಿಕ್ ಟೈಮ್, ಪೇಯ್ಡ್ ಟೈಮ್ ಆಫ್, ಪ್ರಾವಿಡೆಂಟ್ ಫಂಡ್, ವರ್ಕ್ ಫ್ರಮ್ ಹೋಮ್. ಸೊ ಇಷ್ಟೆಲ್ಲ ಬೆನಿಫಿಟ್ಸ್ ಉಂಟು. ಸೊ ಆದಷ್ಟು ಬೇಗ ಕಾಲ್ ಮಾಡಿ. ನಾನು ಅಪ್ಲಿಕೇಶನ್ ಹಾಕೋದು ಯಾವ ಥರ ಅಂತ ಹೇಳ್ತೀನಿ. ಓಕೆ, ಸೊ ಇದು ಬೆಂಗಳೂರಲ್ಲಿರುವಂಥದ್ದು. ಓಕೆ, ಸೊ ಇದಕ್ಕೆ ಜಾಸ್ತಿ ಕ್ವಾಲಿಫಿಕೇಷನನ್ನು ಕೇಳಲಿಲ್ಲ. ಸೊ ಆದಷ್ಟು ಬೇಗ ಈ ಒಂದು ಜಾಬಿಗೆ ನೀವು ಅಪ್ಲೈ ಮಾಡಿ. ಓಕೆ, ಸೊ ಇಲ್ಲಿ ನೋಡಿ, ಕ್ವಿಕ್ ಅಪ್ಲೈ ಅಂತ ಉಂಟಲ್ವಾ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇದು ನಾನು ಪ್ಯಾಕರ್ಸ್ ಮತ್ತು ಪಿಕ್ಕರದ್ದು ಹೇಳ್ತಾ ಇರೋದು. ಡಾಟಾ ಎಂಟ್ರಿದು ಆಮೇಲೆ ಹೇಳ್ತೀನಿ. ಓಕೆ, ನೆಕ್ಸ್ಟ್ ಈ ಥರ ಒಂದು ಕ್ಲಿಕ್ ಮಾಡಿದಾಗ ನಿಮ್ಮ ರೆಸ್ಯೂಮೆನ ಅಪ್ಲೋಡ್ ಮಾಡಲಿಕ್ಕೆ ಬರುತ್ತೆ. ಸೊ ಇಲ್ಲಿ CV ಆಪ್ಷನ್ ಅಂತ ಉಂಟಲ್ವಾ. ಸೊ ಅಲ್ಲಿ ರೆಸ್ಯೂಮೆನ
ಹಾಕಬೇಕು. ಸೊ ನಿಮ್ಮ ಮೊಬೈಲಲ್ಲಿ ಫೈಲಲ್ಲಿ ಎಲ್ಲಿ ರೆಸ್ಯೂಮೆ ಇರುತ್ತೆ ಅದನ್ನು ಸೆಲೆಕ್ಟ್ ಮಾಡಬೇಕು ಸಿ ವಿ ಆಪ್ಷನಲ್ಲಿ. ಸೊ ಅದನ್ನು ಸೆಲೆಕ್ಟ್ ಮಾಡಿ ಆದಮೇಲೆ ಸೊ ಕಂಟಿನ್ಯೂ ಅಂತ ಕೊಡಬೇಕು. ಸೊ ಇಲ್ಲಿ ನೋಡಿ ಕಂಟಿನ್ಯೂ ಅಂತ ಕೊಟ್ಟಮೇಲೆ ನಿಮಗೆ ಈ ಥರ ಒಂದು ಜಾಬಲ್ಲಿ ಎಕ್ಸ್ಪೀರಿಯನ್ಸ್ ಇದ್ದರೆ ಇಲ್ಲಿ ಪ್ಯಾಕರ್ಸ್ ಮತ್ತು ಪಿಕ್ಕರ್ಸ್ ಅಂತ ಬರಿಬೇಕು. ಇಲ್ಲ ಅಂತ ಹೇಳಿದರೆ ಫ್ರೆಷರ್ಸ್ ಅಂತ ಹಾಕಬೇಕು. ಸೊ ಇಲ್ಲಿ ಫ್ರೆಷರ್ಸ್ ಅಂತ ಹಾಕಿ ನೆಕ್ಸ್ಟ್ ನಾಟ್ ಅಪ್ಲಿಕೇಬಲ್ ಕಂಟಿನ್ಯೂ ಅಂತ ಕೊಡಬೇಕು. ಸೊ ಸ್ವಲ್ಪ ವೇಟ್ ಮಾಡಿ. ಇಲ್ಲಿ ಒಂದು ಪ್ರಿಪೇರಿಂಗ್ ರಿವ್ಯೂ ಅಂತ ಕೊಡುತ್ತೆ ನೋಡಿ. ಇನ್ನೂ ಒಂದು ಸಲ ಏನಂತ ಹೇಳಿದ್ರೆ ಎಡಿಟ್ ಆಪ್ಷನ್ ಕೊಡುತ್ತೆ. ಸೊ ನೀವೇನಾದರೂ ರಾಂಗ್ ಆಗಿ ಹಾಕಿದರೆ ಇಲ್ಲಿ ಎಡಿಟ್ ಕೂಡ ಮಾಡ್ಕೋಬೋದು. ಓಕೆ, ಸೊ ಇಲ್ಲಿ ನಾನು ಬ್ಲರ್ ಮಾಡಿದ್ದೀನಿ. ಸೊ ಇಲ್ಲಿ ನೋಡಿ ಲಾಸ್ಟಿಗೆ ಸಬ್ಮಿಟ್ ಅವರ್ ಅಪ್ಲಿಕೇಶನ್ ಅಂತ ಇರುತ್ತೆ. ಸೊ ಅದನ್ನು ಕ್ಲಿಕ್ ಮಾಡಿದಾಗ ನಿಮ್ಮ ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ. ಓಕೆ, ಸೊ ಇಷ್ಟೇ ಅಪ್ಲಿಕೇಶನ್ ಹಾಕುವಂಥದ್ದು. ಸೊ ನೀವು ಹಾಕಿ. ಓಕೆ, 7th ಆದವರು ಕೂಡ ಹಾಕ್ಬೋದು. ಹಾಕಿ ಆಯಿತಾ. ನೆಕ್ಸ್ಟ್ ನಾನು ಡಾಟಾ ಎಂಟ್ರಿ ಯಾವ ಥರ ಹಾಕೋದು ಅಂತ ಹೇಳ್ತೀನಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಡಾಟಾ ಎಂಟ್ರಿ ಜಾಬ್ಸ್ ಅಂತ ಇರುತ್ತೆ. ಓಕೆ, ಸೊ ಅಲ್ಲಿ ಕೆಳಗಡೆ ಇರುವ ಲಿಂಕನ್ನು ನೀವು ಕ್ಲಿಕ್ ಮಾಡಿದರೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಓಕೆ, ಸೊ ಇಲ್ಲಿ ನೋಡಿ ಡಾಟಾ ಎಂಟ್ರಿ ಜಾಬ್ ತುಂಬ ಕಡೆ ಇದೆ. ಸೊ ನನಗೆ ಡಾಟಾ ಎಂಟ್ರಿ ಜಾಬ್ ಇದ್ದರೆ ಹೇಳಿ ಅಂತ ಹೇಳಿದಾಗ ನಾನು ಇದರಲ್ಲಿ ಚೆಕ್ ಮಾಡಿದೆ. ಡಾಟಾ ಎಂಟ್ರಿ ಅಸೋಸಿಯೇಟ್ ಉಂಟು, ಡಾಟಾ ಎಂಟ್ರಿ ಆಪರೇಟರ್ ಉಂಟು. ಸೊ ತುಂಬ ಜಾಬ್ಸ್ ಇದೆ. ಡಾಟಾ ಎಂಟ್ರಿ ಆಫೀಸರ್ಸ್, ಡಾಟಾ ಎಂಟ್ರಿ ಹೆಲ್ಪರ್ಸ್. ಸೊ ಇದು ನಾನು ಹಿಂದಿನ ವಿಡಿಯೋದಲ್ಲಿ ಕೂಡ ತೋರಿಸಿದ್ದೀನಿ ಯಾವ ಥರ ಅಪ್ಲಿಕೇಶನ್ ಹಾಕೋದು ಅಂತ. ನಾನು ಇದರಲ್ಲಿ ಕೂಡ ತೋರಿಸ್ತೀನಿ. ಓಕೆ, ಡಾಟಾ ಎಂಟ್ರಿ ಆಪರೇಟರ್ಸ್. ಸೊ ತುಂಬ ಇದೆ. ಓಕೆ, ಸೊ ನಿಮಗೆ ಯಾವುದು ಬೇಕು ಅದಕ್ಕೆ ನೀವು ಒಂದು ಅಪ್ಲಿಕೇಶನನ್ನು ಹಾಕ್ಬೋದು. ಓಕೆ ನೋಡಿ, ಇಲ್ಲಿ ಒಂದು ಅಪ್ಲಿಕೇಶನನ್ನು ನಾನು ಹಾಕಿ ತೋರಿಸ್ತೀನಿ. ಜಸ್ಟ್ ನಿಮಗೆ ಎಲ್ಲಿ ಯಾವ ಪ್ಲೇಸಲ್ಲಿ ಬೇಕು. ಸೊ ಬೆಂಗಳೂರಲ್ಲಿ ಅತಿ ಹೆಚ್ಚು ಉಂಟು. ಸೊ ನಿಮಗೆ ಎಲ್ಲಿ ಬೇಕು ಅಲ್ಲಿ ಕ್ಲಿಕ್ ಮಾಡಬೇಕು. ಜಸ್ಟ್ ಒಂದು ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಓಕೆ, ಲುಕಿಂಗ್ ಫಾರ್ ಅ ಡೀಟೇಲ್ ಓರಿಯೆಂಟೆಡ್ ಆ್ಯಂಡ್ ರಿಲಯಬಲ್ ಅಸಿಸ್ಟೆಂಟ್ ಅಡ್ಮೈರ್ ಡಾಟಾ ಎಂಟ್ರಿ ಆಪರೇಟರ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡಿ ಬೇಸಿಕ್ ಕಂಪ್ಯೂಟರ್ ನಾಲೆಜ್ ಇರಬೇಕು, ಪ್ರೊಫೆಷ್ನಲಿ MS ಆಫೀಸ್ ಗೊತ್ತಿರಬೇಕು, ಸೊ ಗುಡ್ ಕಮ್ಯುನಿಕೇಷನ್ಸ್ ಗೊತ್ತಿರಬೇಕು, ಮತ್ತು ಅಟೆನ್ಷನ್ ಟು ಡಿಟೇಲ್ ಆ್ಯಂಡ್ ಅಕ್ಯುರಸಿ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ನೀವು ಅಪ್ಲೈ ಮಾಡೋದಾದರೆ ಯಾವ ಥರ ಅಪ್ಲಿಕೇಶನ್ ಹಾಕೋದು ಅಂತ ನಾನು ಹೇಳ್ತೀನಿ ನೋಡಿ. ಇಲ್ಲಿ ಕ್ವಿಕ್ ಅಪ್ಲೈ ಅಂತ ಉಂಟಲ್ವಾ. ಸೊ ನಿಮಗೆ ಎಲ್ಲಿ ಬೇಕು ಅಲ್ಲಿ ಹಾಕ್ಕೊಳ್ಳಿ, ಸೇಮ್ ಅಪ್ಲಿಕೇಶನ್ ಹಾಕುವಂಥ ರೀತಿ. ಓಕೆ, ನಾನು ಆಗಲೇ ತೋರಿಸಿದ್ನಲ್ವ ಅದೇ ಥರ ಅಪ್ಲಿಕೇಶನನ್ನು ಹಾಕೋದು. ಸೊ ಇಲ್ಲಿ ನಿಮ್ಮ CV ಅಂತ ಇರುತ್ತೆ. ಸೊ ಅದನ್ನು ಕ್ಲಿಕ್ ಮಾಡೋದು. ನೆಕ್ಸ್ಟ್ ಫ್ರೆಷರ್ಸ್ ಆಗಿದ್ದರೆ ಫ್ರೆಷರ್ಸ್ ಅಂತ ಬರೀಬೇಕು. ಕಂಟಿನ್ಯೂ ಅಂತ ಕ್ಲಿಕ್ ಮಾಡೋದು. ನೆಕ್ಸ್ಟ್ ಇಲ್ಲಿ ಬರುತ್ತೆ ನೋಡಿ, ಫ್ರೆಷರ್ಸ್ ಆಗಿದ್ದರೆ ಫ್ರೆಷರ್ಸ್ ಅಂತ ಹಾಕಿ, ಇಲ್ಲ ಎಕ್ಸ್ಪೀರಿಯನ್ಸ್ ಇದ್ದರೆ ಡಾಟಾ ಎಂಟ್ರಿ ಅಂತ ಹಾಕಿ, ಯಾವ ಕಂಪನಿ ಅಂತ ಹಾಕಿ. ಓಕೆ, ಫ್ರೆಷರ್ಸ್ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಬೇಕು. ಸೊ ಇದೇ ಥರ ನೆಕ್ಸ್ಟ್ ಪ್ರಿಪೇರಿಂಗ್ ರಿವ್ಯೂ ಅಂತ ಕೊಡುತ್ತೆ. ನೆಕ್ಸ್ಟ್ ಎಡಿಟ್ ಆಪ್ಷನ್ ಕೊಡುತ್ತೆ. ಸೊ ನೆಕ್ಸ್ಟ್ ಸಬ್ಮಿಟ್ ಅವರ್ ಅಪ್ಲಿಕೇಶನ್. ಸೊ ಇಷ್ಟೇ ಇರುವಂಥದ್ದು ಆಯಿತಾ. ಸೊ ನಿಮಗೆ ಯಾವ ಥರ ಜಾಬ್ ಬೇಕು ನಾನು ಅದನ್ನು ತರ್ತೀನಿ. ಸೊ ನೀವು ಕಮೆಂಟ್ ಮಾಡೋದ್ರ ಜೊತೆಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಓಕೆ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೊಂದು ಲೈಕ್ ಕೊಡಿ. ಸೊ ಹಾಗೆ ಯಾವ ಥರ ಜಾಬ್ನ ಸರ್ಚ್ ಮಾಡ್ತಿದ್ದೀರಾ ಅಂತ ನನಗೆ ಕಮೆಂಟ್ ಮಾಡಿ ಆಯಿತಾ. ಸೊ ನಿನ್ನೆ ಒಬ್ಬರು ಡಾಟಾ ಎಂಟ್ರಿ ಜಾಬಿಗೆ ಇಂಟರ್ವ್ಯೂಗೆ ಹೋದರು. ಅವರು ಇಂಟರ್ವ್ಯೂವಲ್ಲಿ ಯಾವ ಥರ ಪ್ರಶ್ನೆ ಬರುತ್ತೆ ಅಂತ ಕೇಳಿದರು. ಸೊ ಕ್ವಶನ್ಸ್ ಆ್ಯಂಡ್ ಆನ್ಸರ್ ಕೂಡ ಅವರಿಗೆ ನಾನು ಸೆಂಡ್ ಮಾಡಿದ್ದೀನಿ. ಓಕೆ, ಸೊ ನೀವು ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಮಾಡಿ. ಓಕೆ, ಸೊ ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋ ಜೊತೆ ಸಿಗ್ತೀನಿ. ಸೊ ಯಾವ ಥರ ಜಾಬ್ನ ಸರ್ಚ್ ಮಾಡ್ತಿದ್ದೀರಾ ಅಂತ ಕಮೆಂಟ್ ಮಾಡಿ.